ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲೂ ಅದೃಷ್ಟವಿದ್ದರೂ ಕಾಣುವುದಿಲ್ಲ. ಬಡವ ಶ್ರೀಮಂತನಾಗಲು, ಶ್ರೀಮಂತ ಬಡವನಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಅದೃಷ್ಟ ಎಂಬುದು ಇದ್ರೆ ಭಿಕ್ಷುಕ ಕೂಡ ಶ್ರೀಮಂತನಾಗುತ್ತಾನೆ. ಅದೃಷ್ಟವೆಂದರೆ ಮತ್ತೇನಲ್ಲ, ದೈವ ಕೃಪೆ ಆಗಿದೆ. 7 ನಮ್ಮ ಪ್ರಯತ್ನವಾದರೆ 8ನೆಯದು ದೇವರ ಕೃಪೆಯಾಗಿದೆ. ಇದೇ ಅದೃಷ್ಟ. ಜೀವನದಲ್ಲಿ ಕೆಲವು ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಅದೃಷ್ಟ ಹುಡುಕಿ ಬರುವುದರ ಸೂಚನೆಯಾಗಿರುತ್ತದೆ. ಆ ಸೂಚನೆ ಯಾವುದು ಎಂದು ನೋಡೋಣ ಬನ್ನಿ. ಎದ್ದ ತಕ್ಷಣ ಗೋವಿನ ದರ್ಶನ, ಗಂಟೆನಾದ ಕೇಳಿದರೆ, ಪಕ್ಷಿಗಳ ಧ್ವನಿ ಕೇಳಿಸಿದರೆ, ಮುತ್ತೈದೆಯನ್ನು ನೋಡಿದರೆ, ಅಥವಾ ಹೊರಗಡೆ ಹೋಗುವಾಗ ತುಂಬಿದ ಕೊಡ, ಪಾತ್ರೆ ತುಂಬಿದ ಹಾಲು ಅಥವಾ ಎಳ್ನೀರು ಕಂಡಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುವುದರ ಸೂಚನೆಯಾಗಿದೆ. ಕೆಲವು ಪಕ್ಷಿಗಳು ಬೆಳಗ್ಗೆ ಎದ್ದ ತಕ್ಷಣ ಕಾಣಿಸಿಕೊಂಡರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದು ಆ ದಿನ ತುಂಬಾ ಸಂತೋಷವೆನಿಸಿದರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ನಿಮ್ಮದಾಗಲಿದೆ ಎಂದರ್ಥ. ಬೆಳಗ್ಗೆ ಎದ್ದ ತಕ್ಷಣ ಧನಲಾಭವಾಗುವುದು ಕೂಡ ನಿಮ್ಮ ಜೀವನ ಮುಂದೆ ಬದಲಾಗಲಿರುವ ಲಕ್ಷಣವಾಗಿದೆ. ಕೆಲವು ವಸ್ತು ಎಲ್ಲಿ ಸಿಕ್ಕಿದರೂ ನಿರಾಕರಿಸಬಾರದು. ಆ ವಸ್ತುಗಳು ಯಾವುದೆಂದು ನೋಡೋಣ ಬನ್ನಿ. 1. ಸತ್ಯನಾರಾಯಣ ಕತೆ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬಾರದು. ಯಾರೇ ಸತ್ಯನಾರಾಯಣ ಕತೆಗೆ ಕರೆದರೂ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ಬರಬೇಕು. ಪ್ರಸಾದ ಸಿಗದಿದ್ದಲ್ಲಿ ಕೇಳಿ ತೆಗೆದುಕೊಳ್ಳಬೇಕು. ಹಿರಿಯರು ಕದ್ದಾದರೂ ತಿನ್ನಬೇಕು ಎನ್ನುತ್ತಾರೆ. ಪ್ರಸಾದವನ್ನು ತಿಂದರೂ ಶ್ರೀ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಿ ಅದೃಷ್ಟ ಬದಲಾಗುವುದು. ಸತ್ಯನಾರಾಯಣ ಕತೆ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬೇಡಿ. 2. ಶಿವನನ್ನು ಪೂಜಿಸಿದ ನಂತರ ಪೂಜೆಯ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬೇಡಿ. ಶಿವನ ಪೂಜೆ ಸಿಕ್ಕಿಲ್ಲವೆಂದರೂ ಪ್ರಸಾದದಿಂದ ಪೂಜೆಯನ್ನು ನೋಡಿದ ಫಲ ದೊರೆಯುವುದು. 3. ದಾರಿಯಲ್ಲಿ ಸಿಕ್ಕ ಹಣವನ್ನು ನೀವೇ ಇಟ್ಟುಕೊಳ್ಳಿ. ಇದು ಲಕ್ಷ್ಮಿಯ ಪ್ರತೀಕ. ಹೀಗೆ ರಸ್ತೆಯಲ್ಲಿ ಸಿಕ್ಕ ಹಣ ಅಥವಾ ನಾಣ್ಯ ಸಿಕ್ಕರೆ ಲಕ್ಷ್ಮೀದೇವಿಯ ಕೃಪೆ ನಿಮಗೆ ಆಗಿದೆ ಎಂದರ್ಥ. ಹೀಗಾಗಿ ಆ ಹಣವನ್ನು ನೀವೇ ಇಟ್ಟುಕೊಳ್ಳಿ, ಅದನ್ನು ಯಾರಿಗೂ ಕೊಡಬೇಡಿ. 4. ಹಸು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಶುಭ ವಾರ್ತೆ ಬರುವುದು ಅಥವಾ ಯಾವುದೋ ನಿಂತಿದ್ದ ಕೆಲಸ ಆಗುವುದು ಎಂದರ್ಥ. ಅದಕ್ಕೆ ಬಾಳೆಹಣ್ಣು, ಅನ್ನ, ಅನ್ನಕ್ಕೆ ಬೆಲ್ಲ ಹಾಕಿ ನೀಡಿ. ಅರಿಶಿನ ಕುಂಕುಮವನ್ನು ಹಚ್ಚಿ ನಮಸ್ಕರಿಸಿ. ಇದರಿಂದ ಮುಕ್ಕೋಟಿ ದೇವತೆಗಳು ಪ್ರೀತರಾಗುತ್ತಾರೆ. 5. ನೀವು ಊಟ ಮಾಡುವಾಗ ಯಾರಾದರೂ ಬಂದರೆ ಬರೀ ಕೈಯಲ್ಲಿ ಕಳಿಸಬೇಡಿ. ಆ ಸಮಯದಲ್ಲಿ ಮನೆಗೆ ಬಂದ ಭಿಕ್ಷುಕರಿಗೆ 1 ರೂಪಾಯಿ ನಾಣ್ಯವನ್ನಾದರೂ ಕೊಟ್ಟು ಕಳುಹಿಸಿ. ಬರಿಗೈಯಲ್ಲಿ ಕಳಿಸಬೇಡಿ. 6. ಇನ್ನು ಮನೆಗೆ ಹಿರಿಯರು ಯಾರೇ ಬಂದರೂ ಅವರ ಕಾಲಿಗೆ ನಮಸ್ಕರಿಸುವುದು ಸಂಪ್ರದಾಯ. ಇದರಿಂದ ಜೀವನದಲ್ಲಿ ಅಭಿವೃದ್ಧಿ ಆಗುವುದು. ಹಿರಿಯರ ಆಶೀರ್ವಾದವನ್ನು ನಿರಾಕರಿಸಬೇಡಿ.